ಎಷ್ಟು ರೇಟು? 100 rupees. ಅನ್ಲಿಮಿಟೆಡ್. ಚಪಾತಿ ಎಷ್ಟು ಸಲ ಬೇಕಾ ತಿನ್ಬೋದು, ರೈಸ್ ಎಷ್ಟು ಸಲ ಬೇಕು. ಓಕೆ, ಒನ್ ಆಫ್ ದ ಸೀಕ್ರೆಟ್ ಸ್ಪಾಟ್ ಇನ್ ಬ್ಯಾಂಗ್ಳೂರು, ಅದು ನಮ್ಮ ನಗರದ ಪೇಟೆಯಲ್ಲಿರುವಂಥ ಒಂದು ದಾಬಾ ಅಂತಲೇ ಹೇಳ್ಬೋದು. ಬೆಸ್ಟ್ ಟೇಸ್ಟು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗೈಸ, ನಗರದ ಪೇಟೆ ಅನ್ನೋ ಒಂದು ಏರಿಯಾಲಿ ಸೀಕ್ರೆಟ್ ಆಗಿ ಒಂದು ದಾಬಾನ ನಡೆಸ್ಕೊಂಡು ಬರ್ತಾ ಇದ್ರೆ. ಸುಮಾರು ಸಲ ಈ ಕಡೆ ಬಂದಿದ್ದೀನಿ, ಬಟ್ ಒಂದ್ ದಿವಸ ಈ ಜಾಗ ಕಣ್ಣಿಗೆ ಬಿದ್ದಿಲ್ಲ. ನೀವು ಬಂದ್ರು ಬೀಳಲ್ಲ, ಯಾಕಂದ್ರೆ ಒಂದು ಚಿಕ್ಕ ಬಿಲ್ಡಿಂಗ್, ಸೆಕೆಂಡ್ ಫ್ಲೋರ್ ಅಲ್ಲಿ ಚಿಕ್ಕದಾಗಿ ಮನೆಯಲ್ಲಿ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್, ಲೋಕಲಿ ಫೇಮಸ್ ಅಸ್ ಬಾಬಾ ರಾಮದೇವ್ ದಾಬಾ ಗೈಸ್. ಒಂದು ಚಿಕ್ಕ ಜಾಗ, 100 ರೂಪಾಯಿಗೆ ಅನ್ಲಿಮಿಟೆಡ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜಸ್ಥಾನಿ ಸ್ಟೈಲ್ ಊಟ. ಮಧ್ಯಾಹ್ನ 12ರಿಂದ 3, ರಾತ್ರಿ 7ರಿಂದ 10 ಗಂಟೆ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಬಂದಿರೋದು ಮಧ್ಯಾಹ್ನ ಊಟಕ್ಕೆ. ಸೊ ಬನ್ನಿ ಹೋಗೋಣ, ಯಾವ ಐಟಮ್ ಸಿಗುತ್ತೆ ಎಲ್ಲ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ಹೊಡೆದ ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಕೆಳಗೆ ಕೂತ್ಕೊಂಡು ಇಷ್ಟು ಕಾಂಪ್ಯಾಕ್ಟ್ ಆಗಿ ವಿಡಿಯೋ ಮಾಡೋದು ತುಂಬಾ ದಿವಸ ಆಗೋಯ್ತು ನಾನಂತೂ. ಒಂದು ಊಟ ಇದೊಂಥರ ಸೀಕ್ರೆಟ್ ದಾಬಾ ಇದ್ದಂಗೆ ಇದೆ. ಇದು ಅಂತೂ ಬರೀ ವೆಜ್ ಐಟಮ್ ಸಿಗೋದು, ನಾನ್ ವೆಜ್ ಸಿಗಲ್ಲ. ಲೈಟ್ ಎಲ್ಲ ಇಲ್ಲಿ ತಗೊಬಂದು ಕೊಟ್ಬಿಡ್ತಾರೆ. ಎಲ್ಲ ನಾವೇ ಬಡಿಸ್ಕೊಬೋದು ಆರಾಮಾಗಿ. ಬ್ರದರ್, ಏನೇನಿದೆ ಫಸ್ಟು? ಚಪಾತಿ, ರೈಸ್, ಇದೆಲ್ಲ ಎಷ್ಟು ರೇಟು? 100 rupees. ಅನ್ಲಿಮಿಟೆಡ್. ಚಪಾತಿ ಎಷ್ಟು ಸಲ ಬೇಕಾ ತಿನ್ಬೋದು, ರೈಸ್ ಎಷ್ಟು ಸಲ ಬೇಕು. ಓಕೆ, ಫಸ್ಟ್ ಚಪಾತಿ ತಗೊಬಂದು ಕೊಡಿ, ರೈಸ್ ನಾನು ಆಮೇಲೆ ಇಸ್ಕೊತೀನಿ. ಚಪಾತಿ ಮತ್ತು ರೈಸು ಅನ್ಲಿಮಿಟೆಡು, ಅದ್ರ ಜೊತೆಗೆ ದಾಲು, ಒಂದಷ್ಟು ಪಲ್ಯ, ಅದಾದಮೇಲೆ ಒಂದು ಸಾಂಬಾರ್ ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ. ಅನ್ಲಿಮಿಟೆಡ್ 100 rupees. ಆ್ಯಂಡ್ ಇವ್ರ ಹತ್ರ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರು. ಏನಂದರೆ 4,000 ಪೇ ಮಾಡಿದ್ರೆ ಬಂದ್ಬಿಡ್ಲಿ. ದೋ 2 ಸಾಕು. ಹಾಂ, ಸ್ಯಾಲೆಡ್ 4,000 ಪೇ ಮಾಡಿದ್ರೆ ಸಾಕು. ತಿಂಗಳು ಫುಲ್ ನೀವು ಊಟ ಮಾಡ್ಬೋದು. 2 ಹೊತ್ತು ಕೊಡ್ತಾರೆ. 4,000 rupeesಗೆ ಒಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಬಟ್ ನಾನ್ ವೆಜ್ ಹುಡುಕೋ ಬರ್ಬೋರಿ, ಪ್ಯೂರ್ ವೆಜ್ ಜಾಗ. ಪ್ರತಿಯೊಂದು ಇಲ್ಲೇ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಉಪ್ಪಿನಕಾಯಿ ಒಂದು ಸಾಕು. ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಕುಕುಂಬರ್, ಸೌತೆಕಾಯಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ, ಕಾಳು ಹಾಕಿ ಮಾಡಿರುವಂಥ ಒಂದು ಗ್ರೇವಿ ಟೈಪು ತಗೊಂಡು ಇದು ಸ್ವಲ್ಪ. ಅದಾದಮೇಲೆ ಇಲ್ಲೊಂದಿದೆ ನೋಡಿ, ಪಲ್ಯ ಕೊಟ್ಟಿದ್ದಾರೆ. ಏನು ಅದನ್ನು ಸ್ವಲ್ಪ ಹಾಕೊಳ್ಳೋಣ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಸಾಂಬಾರ್ ಟೈಪ್ ಒಂದು ಕೊಟ್ಟಿದ್ದಾರೆ. ರೈಸ್ ದಾಲ್ ಟೈಪು. ಸೊ ರೈಸ್ಗೆ ಇದನ್ನು ಹಾಕೊಳ್ಳೋಣ, ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಮೀಲು, ಜೊತೆಗೆ ಮಜ್ಜಿಗೆ ಕೊಟ್ಟಿದ್ದಾರೆ. ಫಸ್ಟು ಈ ಚಪಾತಿ ಪ್ರತಿಯೊಂದು ಮಿಷಿನಲ್ಲಿ ಪ್ರಿಪೇರ್ ಮಾಡೋದು ಆಟೋಮೆಟಿಕ್. ಚಿಕ್ಕ ಚಪಾತಿ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಹಂಗೆ ಇಟ್ಟಿರ್ತಾರೆ. ಇದಕ್ಕೆ ನಾವು ಫಸ್ಟು ಈ ಕಾಳು ಪಲ್ಯ ತಗೊಳ್ಳೋಣ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಗ್ರೇವಿ ತುಂಬ ಚೆನ್ನಾಗಿದೆ. ಹೋಗಿ ಆಪೋಸಿಟಲ್ಲಿ ನಮ್ಮ ಫ್ರೆಂಡ್ನ ಕೂರ್ಸ್ಕೊಂಡು ನಾನು ಈ ಕಡೆ ಮಾಡ್ಕೋತೀನಿ. ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಶೂಟಲ್ಲಿ ಮಾತ್ರ ಕಾಳು ಹಾಕಿ ಮಾಡಿರುವಂಥ ಒಂದು ಗ್ರೇವಿ ತುಂಬ ಚೆನ್ನಾಗಿದೆ. ಫ್ಲೇವರ್ ಫುಡ್ ಆಗಿದೆ, ಒಂದು ಥಿಕ್ ಆಗಿದೆ, ಸೆಮಿ ಕನ್ಸಿಸ್ಟೆನ್ಸಿ ಗ್ರೇವಿ ಅಂತಲೇ ಹೇಳ್ಬೋದು. ಒಂಥರ ಕ್ರೀಮಿ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಬೆಸ್ಟ್ ಟೇಸ್ಟು. 100 ರೂಪಾಯಿಗೆ ಕೊಡೋ ಕಾಸು ಅಂತೂ ಪಕ್ಕ ವರ್ತ್ ಅಂತಲೇ ಹೇಳ್ಬಿಡ್ತೀನಿ. ಹೊಟ್ಟೆ ತುಂಬ ನಿಮಗೆ ಪ್ಯೂರ್ ವೆಜ್ ಊಟ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಈ ಕಡೆ ಓಡಾಡಿದ್ದೀನಿ, ಒಂದು ದಿವಸ ಈ ಜಾಗನೇ ಗೊತ್ತಾಗಿಲ್ಲ. ಒನ್ ಆಫ್ ದ ಸೀಕ್ರೆಟ್ ಸ್ಪಾಟ್ ಇನ್ ಬ್ಯಾಂಗ್ಳೂರು, ಅದು ನಮ್ಮ ನಗರದ ಪೇಟೆಯಲ್ಲಿರುವಂಥ ಒಂದು ದಾಬಾ ಅಂತಲೇ ಹೇಳ್ಬೋದು. ಜೊತೆಗೆ ಹೂಕೋಸು ಹಾಕಿ ಮಾಡಿರುವಂಥ ಒಂದು ಗ್ರೇವಿ. ಜಾಸ್ತಿ ಶಾರ್ಟ್ಸು ಆ ಥರ ತೋರ್ಸೋಕ್ಕಾಗಲ್ಲ ಈ ಶೂಟಲ್ಲಂತೂ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಐಟಮ್ ಇದೆ ಅಂತ ತೋರಿಸ್ತೀನಿ, ಹಂಗೆ ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇದನ್ನು.
ಬಟ್ ಚಪಾತಿ ಅಂತೂ ಲೈಟಾಗಿ ಹಾರ್ಡ್ ಫ್ಲೇವರ್ ಗೊತ್ತಾಗ್ತಿದೆ, ಯಾಕಂದರೆ ಮೆಷಿನಲ್ಲಿ ಹಾಕಿ ಮಾಡೋದಲ್ಲ. ಒಂದು ಥಿಕ್ನೆಸ್ ಒಂದು ಗೊತ್ತಾಗ್ತಿದೆ, ಒಂದು ಹಾರ್ಡ್ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ. ಬಟ್ ಅದಕ್ಕೆ ಕೊಡುವಂಥ ಒಂದು ಸಬ್ಜಿ ಒಂದು ಬೆಸ್ಟ್ ಟೇಸ್ಟು. ಹೂಕೋಸು ಹಾಕಿ ಮಾಡಿರುವಂಥದ್ದು ಟೊಮೆಟೊ ಬೇಸ್ ಗ್ರೇವಿ ಅಂತಲೇ ಹೇಳ್ತೀನಿ. ಸ್ವಲ್ಪ ಆಯಿಲಿ ಫೀಲ್ ಆಗುತ್ತೆ, ಬಟ್ ಆ ಫ್ಲೇವರು ಆ ಟೇಸ್ಟ್ ಅಂತೂ ಆನ್ ಪಾಯಿಂಟ್ಗೆ ಗೊತ್ತಾಗುತ್ತೆ. ಕಾಳು ಗ್ರೇವಿಗಿನ ಈ ಹೂಕೋಸು ಹಾಕಿ ಮಾಡಿರೋಂಥದ್ದು ಬೆಸ್ಟ್ ಟೇಸ್ಟು. ಒಂದು 2 ರೂಮ್ ಮನೇಲೇ ಮಾಡಿಕೊಂಡು ಬರ್ತಿರೋಂಥ ಒಂದು ಜಾಗ, ನೆಲದ ಮೇಲೆ ಕೂತ್ಕೊಂಡು ಈ ಥರ ಒಂದು ಟೇಬಲ್ ಸೆಟಪ್ ಹಾಕ್ಬಿಟ್ಟು ನಿಮಗೆ ಚಪಾತಿ ಕೊಟ್ಬಿಡ್ತಾರೆ. ಪಲ್ಯ ಗಿಲ್ಲೆಲ್ಲ ನಾವೇ ಸರ್ವ್ ಮಾಡ್ಕೋಬೇಕು. ಆಮೇಲೆ ರೈಸ್ ಕೇಳಿದ್ರೆ ರೈಸ್ ಬಡಿಸ್ತಾರೆ, ಅನ್ಲಿಮಿಟೆಡ್. ಮಜ್ಜಿಗೆ ಕೂಡ ಕೊಡ್ತಾರೆ. ಉಪ್ಪೇ ಇಲ್ಲ ಗುರು, ಪ್ಲಸ್ ಹುಳಿ ಬಂದ್ಬಿಟ್ಟಿದೆ. ಮಜ್ಜಿಗೆ ಓಕೆ ಓಕೆ. ಚಪಾತಿ ಖಾಲಿ ಮಾಡಿಬಿಟ್ಟು ನಾನು ನೆಕ್ಸ್ಟು ರೈಸ್ ಹಾಕೋತೀನಿ. ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ, ಶಾರ್ಟ್ ವಿಡಿಯೋ ಆಗಿರುತ್ತೆ, ಬಟ್ ಒಂದು ಬೆಸ್ಟ್ ವಿಡಿಯೋ. ಸ್ವಲ್ಪ ಸಾಕು ಸಾಕು. ಬಿಸಿ ಬಿಸಿ ರೈಸ್ ಆಲ್ ಟೈಮ್ಗೆ ತಗೊಂಡು, ಬಟ್ ಹಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಗುರು. ನಾವು ಗಾತ್ರದಲ್ಲೂ ಸ್ವಲ್ಪ ಜಾಸ್ತಿ ದೊಡ್ಡದಾಗಿದ್ದೀವಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೆ ಮುಟ್ಟಬೇಕಾದ್ರೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಬಟ್ ಸಾಲ್ಟ್ ಕಮ್ಮಿ. ₹100 ಬರುತ್ತೆ ಗೈಸ್. ಚಪಾತಿ ರೈಸ್ ಒಂದು ಸಿಂಪಲ್ ಪ್ರಾಪರ್ ಮೀಲ್ಸು, ರಾಜಸ್ಥಾನಿ ಸ್ಟೈಲ್ ಫುಡ್ಸ್ ಅಂತಲೇ ಹೇಳ್ಬೋದು. ಕಾರ್ ಪಾರ್ಕಿಂಗ್ ಸಿಗಲ್ಲ, ಬೈಕ್ ಪಾರ್ಕಿಂಗ್ ಸಿಗೋದು ಲಕ್ಕಿದ್ರೆ ಮಾತ್ರನೇ ಸಿಗುತ್ತೆ. ನಮ್ಗೆ ಹೆಂಗೋ ಸಿಕ್ತು, ಸ್ವಲ್ಪ ಬೇಗನೆ ಬಂದ್ವಿ ಅಂತ. 12 ಗಂಟೆ 12:30 ಸ್ಟಾರ್ಟ್ ಮಾಡ್ತಾರೆ. ಪೀಕ್ ಅವರ್ 1:30-2 ಗಂಟೆಗೆ ಬಂದರೆ ಹೆವಿ ಕ್ರೌಡ್ ಇರುತ್ತೆ. ನೋಡಿಕೊಂಡು ನಾರ್ಮಲ್ ಟೈಮ್ ಬಂದ್ರಿ ಟೇಸ್ಟ್ ಮಾಡಬೇಕಂತ ಅಷ್ಟೇ. ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ, ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಆ್ಯಂಡ್ ಈ ಕಡೆ ಸುತ್ತಮುತ್ತ ಇರೋರು PG ಹುಡುಗರು, ನಮ್ಮ ಕಾಲೇಜ್ ಹುಡುಗರು ಏನಾದ್ರು ಇತ್ತಂದರೆ ಆ 4000 ಕಾನ್ಸೆಪ್ಟ್ ಹೇಳೋದಲ್ಲ, ಬೇಕಾದರೆ ಟ್ರೈ ಮಾಡ್ಕೊಳ್ಳಿ, ವರ್ತ್ ಆಗಿರುತ್ತೆ. ಅಣ್ಣ ಒಂದು ಕೆಲಸ ನಮಗೆ ಓಡಾಡ್ತಾನೆ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೂಪರ್. ಓಕೆ, ಬಂದಿದ್ಗಳನ್ನೇ ಫಸ್ಟು ಬ್ಯಾಡ್ ಇಂಪ್ರೆಷನ್. ಜಾಗ ಒಂದು ಪರ್ಮಿಷನ್ನೇ ಕೊಟ್ಟಿಲ್ಲ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಅವರೇ ಮಾತಾಡಿ ಪರ್ಮಿಷನ್ ಹೆಂಗೋ ಸಿಕ್ಬಿಡ್ತು. ಇನ್ನೊಂದು ಒಳ್ಳೆ ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ್. ಬಾಬಾ ರಾಮದೇವ್ ಡಾಬಾ ರೀಸೆಂಟಾಗಿ ಶುರು ಮಾಡಿದ್ದು, 3 ವರ್ಷ ಆಗಿದೆ. ಬಟ್ ಈಗ ಲೋಕಲಿ ಪಾಪ್ಯುಲರ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಕರೆಕ್ಟಾಗಿ ಅಲ್ಲಿ ಬಂದು ನಿಂತ್ಕೋತಾರೆ. ನೋಡಿ, ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ಗೆ ಟಾಟಾ ಬಾಯ್.